ಬಾಬು ಜಗಜ್ಜೀವನ್ ರಾವ್ ಅವರ 108ನೇ ಜಯಂತ್ಯೋತ್ಸವ ಆಚರಣೆ. ವೀಕ್ಷಕರೇ, ಇಂದು ಅಫಜಲ್ಪುರ ಪಟ್ಟಣದ ತಹಶೀಲ್ ಕಾರ್ಯಾಲಯದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಇಂದು ಬಾಬು ಜಗಜ್ಜೀವನ್ ರವರ 108ನೇ ಜಯಂತ್ಯೋತ್ಸವ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪಕ್ಷದ ನಾಯಕರು ಮತ್ತು ತಾಲೂಕಿನ ಶಾಸಕರಾದ ಎಂಐ ಪಾಟೀಲರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಬು ಜಗಜ್ಜೀವನ್ ರಾವ್ ಅವರ 108ನೇ ಜಯಂತ್ಯೋತ್ಸವ ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಏಕೆಂದರೆ ಪಕ್ಷಾತೀತವನ್ನು ಬಿಟ್ಟು ಇಂದು ಎಲ್ಲಾ ಪಕ್ಷದ ಮುಖಂಡರು ಭಾಗಿಯಾಗಿದ್ದಾರೆ. ಹಾಗಾಗಿ ಬಾಬು ಜಗಜ್ಜೀವನ್ ರಾವ್ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿಕೊಟ್ಟ ಮಾರ್ಗ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಮಾರ್ಗಗಳು ಇವೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಿಜೆಪಿ ಪಕ್ಷದ ನಾಯಕರಾದ ನಿತಿನ್ ಗುತ್ತೇದಾರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ಬಾಬು ಜಗಜ್ಜೀವನ್ ರಾವ್ ಅವರ ಹಸಿರು ಕ್ರಾಂತಿಯ ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ದಂಡಾಧಿಕಾರಿಗಳಾದ ಸಂಜಯ್ ಕುಮಾರ್ ದಾಸರ್, ತಾಲೂಕಿನ ಶಾಸಕರಾದ ಎಂಐ ಪಾಟೀಲ್, ಬಿಜೆಪಿ ಪಕ್ಷದ ನಾಯಕರಾದ ನಿತಿನ್ ಗುತ್ತೇದಾರ್, ಅವಣ್ಣ ಮ್ಯಾಕೇರಿ, ದಾನು ಪತಾಟೆ, ರಾಚಯ್ಯ ಸ್ವಾಮಿ ದೇವಣಗಾಂವ್, ಸಿದ್ಧಾರ್ಥ್ ಬಸ್ರಿಗಿಡ್, ಪ್ರಕಾಶ್ ಜಮಾದಾರ್, ರಮೇಶ್ ಪೂಜಾರಿ, ರವಿ ಗೌರ್, ಬಿಎಂ ರಾವ್ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಮತ್ತು ಎಲ್ಲಾ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಅಪರೂಪದ ಮಹಾನ್ ವ್ಯಕ್ತಿಯಾದಂಥ ಈ ದೇಶದ ಮಾಜಿ ಪ್ರಧಾನಿಗಳು, ಹಸಿರು ಕ್ರಾಂತಿಯ ಹರಿಕಾರರು, ದಲಿತೋದ್ಧಾರಕರಾದಂಥ ಬಾಬು ಜಗಜೀವನ್ ರಾವ್ ಅವರ 118ನೇ ಜನ್ಮೋತ್ಸವ ಕಾರ್ಯಕ್ರಮ ಅಫಜಲ್ಪುರದಲ್ಲಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ಇಲ್ಲಿ ಸೇರಿದ್ದಾರೆ. ವಿಶೇಷವಾಗಿ ಬಿಜೆಪಿಯ ಜಿಲ್ಲಾ ಘಟಕ ಇಲ್ಲಿ ಸೇರಿದ್ದು ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಇವತ್ತ ಕೇಂದ್ರ ಸರ್ಕಾರದ ನೀತಿಯಿಂದ ಬೆಲೆ ಏರಿಕೆ ಆಗಿರುವುದರಿಂದ ಆ ವಿಷಯವಾಗಿ ಕೂಡ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಇವತ್ತವರು ಬಿಜೆಪಿಯ ಮುಖಂಡರು ಕೂಡ ತಮ್ಮ ವಿಚಾರವನ್ನು ಸರ್ಕಾರದ ಮುಂದಿಡಲು ಅವರು ಕೂಡ ಒಂದು ಪ್ರತಿಭಟನೆ ಅಂಗವಾಗಿ ಬಂದಿದ್ದಾರೆ. ನಾನು ಸ್ವಾಗತ ಮಾಡಿ ಅವ್ರ ಜೊತೆಯಲ್ಲಿ ನಾನು ಕೂಡ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈಗಾಗಲೇ ನಮ್ಮ ಶ್ರೀಕಾಂತ್ ಈ ಸಮಾಜದ ಉತ್ಸವ ಸಮಿತಿಯ ಅಧ್ಯಕ್ಷರು ಆಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಅದರಂತೆ ನಮ್ಮ ಆತ್ಮೀಯರಾದಂಥ ಪ್ರಕಾಶ್ ಜಮಾದಾರ್ 5 ಗ್ಯಾರಂಟಿಯ ತಾಲೂಕಾ ಅಧ್ಯಕ್ಷರಾಗಿ ಇದ್ದಾರೆ, ಅವರು ಕೂಡ ಮಾತಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ರಮೇಶ್ ಪೂಜಾರಿ ಅವರು ಕೂಡ ಮಾತಾಡಿದ್ದಾರೆ. ಮತ್ತು ಅವಣ್ಣ ಮ್ಯಾಕೇರಿ ಅವರು ಭಾಳ ಸುದೀರ್ಘವಾಗಿ ಬಾಬು ಜಗಜೀವನ್ ರಾವ್ ಬಗ್ಗೆ ಭಾಳ ಅವರ ಚಾರಿತ್ರಿಕ ವಿಷಯವಾಗಿ ಕೂಡ ಅವರು ಮಾತಾಡಿದ್ದಾರೆ. ಇವತ್ತು ಈ ಸಭೆಯಲ್ಲಿ ನಮ್ಮ ದಂಡಾಧಿಕಾರಿಗಳು ಸಂಜೀವ್ ಕುಮಾರ್ ಇದ್ದಾರೆ, ವೀರಶೈವ ಸಮಾಜ ಅಧ್ಯಕ್ಷರಾದಂಥ ನಮ್ಮ ಚಂದ್ರಶೇಖರ್ ಕರ್ಜಿಗೆ ಅವರಿದ್ದಾರೆ, ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಗೆಳೆಯರಾದಂಥ ಅಶೋಕ್ ಬಗಲಿಯವರಿದ್ದಾರೆ, ತಾಲೂಕಾ ಅಧ್ಯಕ್ಷರಾದಂಥ ಮಂಗಳೂರಿಯವರಿದ್ದಾರೆ. ಅನೇಕ ಇವತ್ತ ಏನು ಸಮಾಜದ ಎಲ್ಲ ಮುಖಂಡರು ಇವತ್ತು ಇಲ್ಲಿ ಸೇರಿದ್ದೀವಿ. ಇವತ್ತು ಎಲ್ಲರೂ ಕೂಡ ಮಾತಾಡಿದ್ದು ಬಾಬು ಜಗಜ್ಜೀವನ್ ಬಗ್ಗೆ, ಅವರ ಏನು ಆಡಳಿತ ಬಗ್ಗೆ ಮತ್ತು ಅವರ ಜೀವನ ಉದ್ದಕ್ಕೂ ಅವರ ಕಷ್ಟ ನೋವುಗಳನ್ನು ಯಾವ ರೀತಿಯಿಂದ ಈ ಸಮಾಜದಲ್ಲಿ ಅವರು ಬಾಳಿ ಬದುಕಿದ್ರು ಅನ್ನೋದು ಬಗ್ಗೆ ಎಲ್ಲರೂ ಮೆಲುಕು ಹಾಕಿದ್ದಾರೆ. ಇವತ್ತು ಬಾಬು ಜಗಜೀವನ್ ರಾವ್ ಅವರು ಮಂತ್ರಿ ಇದ್ದಾಗ, ಕೇಂದ್ರ ಮಂತ್ರಿ ಇದ್ದಾಗ ಅವರು ಮಾಡಿದಂಥ
ರೈತರ ಬಗ್ಗೆ ಮತ್ತು ಬಡವರ ಬಗ್ಗೆ ಏನು ಕಾನೂನು ರೂಪಿಸಿ ಇವತ್ತು ಆಹಾರದ ಕೊರತೆ ಇಲ್ಲದಾಗ ಮಾಡಿದ್ದು ಯಾರಾದರೂ ಈ ದೇಶದಲ್ಲಿ ಮಂತ್ರಿ ಆಗಿದ್ದರೆ ಅವರು ಬಾಬು ಜಗಜೀವನ್ ಹೇಳಬೇಕಾಗ್ತದೆ. ಯಾಕಂದರೆ ಸ್ವತಂತ್ರ ಪೂರ್ವದಲ್ಲಿ ನಾವು 30 ಕೋಟಿ ಜನ ನಾವು ಇದ್ದೇವೆ. ಇವತ್ತ ಆ ಸಮಯದಲ್ಲಿ ನಮಗೆ ಅನೇಕರು ಹಸಿವಿನಿಂದ ಸಾಯುವಂಥ ಸಮಸ್ಯೆ ಇತ್ತು. ಆದರೆ 141 ಕೋಟಿ ಇವತ್ತ ನಾವು ಜನರಾಗಿದ್ದೇವೆ. ನಾವು ಯಾರು ಹಸಿವಿನಿಂದ ಸಾಯ ಉದಾಹರಣೆ ನಾವು ಕಾಣ್ತಾರೆ. ಆ ಬೆಳಕಿನಿಂದ ನಾವು ಬದುಕ್ತಾ ಇದ್ದೇವೆ. ಅದಕ್ಕಾಗಿ ಇವತ್ತೇನು ಅರ್ಥಪೂರ್ಣವಾದಂಥ ಜಯಂತಿಯನ್ನ ಇವತ್ತ ಈ ತಹಸೀಲ್ ಕಚೇರಿಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೇವೆ. ಇದಕ್ಕೆ ಈ ಕಾರ್ಯಕ್ರಮ ಶುಭ ಹಾರೈಸಲಿಕ್ಕೆ ನಾವೆಲ್ಲ ಬಂದು ಸೇರಿದ್ದೇವೆ. ಈ ಕಾರ್ಯಕ್ರಮ ಶುಭವಾಗಲಿ ಅಂತೇಳಿ ಹೇಳುತ್ತಾ ವಿಶೇಷವಾಗಿ ನಾವೆಲ್ಲ ಎಲ್ಲ ಪಕ್ಷದವರು ಒಂದು ಸೇರಿ ಇವತ್ತು ಬಾಬು ಜಗಜೀವನ್ ರಾವ್ ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಅವರಿಗೆ ಎಲ್ಲ ಪಕ್ಷದವರಿಗೆ ಮುಖಂಡರು ಕೂಡ ನಾನು ಅಭಿನಂದಿಸಿ ನನ್ನ ಮಾತು. ಅಧಿಕಾರರು ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವದ ಕಾರ್ಯಕ್ರಮ ಇವತ್ತಿನ ದಿವಸ ನಮ್ಮ ಅಫಜಲ್ಪುರ ಪಟ್ಟಣದ ತಹಶೀಲ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ತಾಲೂಕಿನ ಶಾಸಕರಾಗಿರುವಂಥ ಎಂ.ವೈ. ಪಾಟೀಲ್ ಸಾಹೇಬ್ರೆ ಹಾಗೂ ತಾಲೂಕಿನ ತಹಶೀಲ್ದಾರರಾಗಿರುವಂಥ ಸಂಜೀವ್ ಕುಮಾರ್ ದಾಸರ್ ಸರ್ ಅವರೇ ಹಾಗೂ ತಾಲೂಕಿನ ಇಬ್ಬರು ಪಕ್ಷದ ಅಧ್ಯಕ್ಷರುಗಳೇ ಹಾಗೂ ತಾಲೂಕಿನ ಎಲ್ಲ ನಮ್ಮ ಸರ್ಕಾರಿ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಉಪಸ್ಥಿತರಿರುವ ನಮ್ಮ ವಿಶೇಷವಾಗಿ ನಮ್ಮ ಜಯಂತ್ಯೋತ್ಸವದ ಅಧ್ಯಕ್ಷರಾಗಿರುವಂಥ ಶ್ರೀಕಾಂತ್ ಅವರೇ ಹಾಗೂ ಸಭೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ನಮ್ಮ ಸೋದರರೇ, ಈಗಾಗಲೇ ಭಾಳಷ್ಟು ವಿಷಯ ನಮ್ಮ ರಮೇಶ್ ಪೂಜಾರಿ ಅವರಾಗಿರ್ಬೋದು, B.N. ರಾವ್ ಸಾಹೇಬರಾಗಿರ್ಬೋದು ಮತ್ತು ನಮ್ಮ ಪ್ರಕಾಶ್ ಅವರು ಮತ್ತು ಅವಣ್ಣವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನೇನು ಹೆಚ್ಚಿಗೆ ಮಾತನಾಡಲ್ಲ. ಯಾಕಂದರೆ ಈಗ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆದರ್ಶವನ್ನು ಮತ್ತು ಅವರ ವಿಚಾರಧಾರೆಗಳನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಅದಕ್ಕಾಗಿ ಪ್ರತಿ ವರ್ಷ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ತಹಶೀಲ್ದಾರ್ ಆಫೀಸಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮ ಆಗ್ತದೆ. ಆದರೆ ಈ ವರ್ಷ ವಿಶೇಷ ಅಂತ ಅನ್ನಿಸ್ತದೆ. ಎಲ್ಲರೂ ಸೇರಿದ್ದೀವಿ. ಅದಕ್ಕಾಗಿ ತಾಲೂಕಿನ ಅಭಿವೃದ್ಧಿಗಾಗಿ ಮತ್ತು ಬರ್ತಕ್ಕಂಥ ಬೇಸಿಗೆ ಭಾಳ ಬಿಸಿಲು ಇರೋದರಿಂದ ಮತ್ತು ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ತಾಲೂಕಿನ ಏನೇ ಒಂದು ಸಮಸ್ಯೆಗೆ ನಮ್ಮ ಹಿರಿಯರಾದಂಥ ಶಾಸಕರು ಕೂಡ ಇಲ್ಲಿದ್ದಾರೆ. ಅವರೇ ಮುತುವರ್ಜಿ ವಹಿಸಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ತಾಲೂಕು ಯಾವ ರೀತಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಕನಸು ಕಂಡಿದ್ರು, ಹಸಿರು ಕ್ರಾಂತಿ ಹರಿಕಾರರು ಅಂಥೇಳಿ ಅವ್ರಿಗೇನು ಇದು ಗೌರವ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲೂ ಕೂಡ ಕೆಲಸ ಆಗಬೇಕಂತಕ್ಕಂಥ ವಿಚಾರವನ್ನು ಹೇಳುತ್ತಾ ಹೆಚ್ಚಿಗೆ ಮಾತನಾಡಿದೆ. ಯಾಕಂದರೆ ಸಮಯ ಕೂಡ ಭಾಳ ಆಗಿದೆ, ಇನ್ನೂ ಭಾಳಷ್ಟು ಕಾರ್ಯಕ್ರಮ ಇರೋದರಿಂದ ನನ್ನನ್ನು ಭಾಳ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ಸಮಾಜ ಮುಖಂಡರಿಗೂ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಹಿರಿಯರಿಗೂ ಧನ್ಯವಾದನ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಅಫಜಲ್ಪುರ ತಾಲೂಕಿನಲ್ಲಿ ನಮ್ಮ ನೆಚ್ಚಿನ ಇಂದಿನ ಉಪಪ್ರಧಾನಿಗಳು, ಹಸಿರು ಕ್ರಾಂತಿಯ ಹರಿಕಾರರು, ಸಾಮಾಜಿಕ ನ್ಯಾಯದ ಧೀಮಂತ ನಾಯಕರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಏನು ದಿವಂಗತ ಬಾಬು ಜಗಜೀವನ್ ರಾವ್ ಅವರ 118ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ, ಈ ಒಂದು ಒಳ್ಳೆಯ ಸಮಾರಂಭದಲ್ಲಿ ಪಾಲ್ಗೊಂಡಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಜನಪ್ರಿಯ ಶಾಸಕರು ಆದಂಥ ಶ್ರೀಮಾನ್ ಎಂ.ವೈ. ಪಾಟೀಲ್ಜಿಯವರೇ ಹಾಗೂ ತಾಲೂಕಾ ದಂಡಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಈ ಒಂದು ಸ್ವಾಗತ ಸಮಿತಿಯ ಅಧ್ಯಕ್ಷರೇ ಹಾಗೂ ನಮ್ಮೆಲ್ಲ ಹಿರಿಯ ಮುಖಂಡರೇ, ತಾಲೂಕಿನ ಎಲ್ಲ ಸಮಸ್ತ ಬಾಂಧವರೇ,
ಇವತ್ತಿನ ದಿವಸ ನಮ್ಗೆ ಭಾಳ ಖುಷಿ ಅನ್ನಿಸ್ತದ. ಯಾಕಂದ್ರೆ ಇವತ್ತು ಏನು ಬಾಬು ಜಗಜೀವನರಾವ್ ಅವರು ಬಿಹಾರದ ಹೊಲದಲ್ಲಿ ಹುಟ್ಟದಂಥ ಅವರು ಹೋರಾಟಗಾರರಾಗಿ ಈಗ ತಾನೇ ನಮ್ಮ ಪ್ರಕಾಶ್ ಅವರು ಹೇಳ್ದಂಗೆ ಯಾವಾಗ ಭಾರತ ದೇಶದಲ್ಲಿ ಏನು ಆಹಾರದ ಕೊರತೆಯಾದಂಥ ಸಂದರ್ಭದಲ್ಲಿ ಅವರು ಆಹಾರದ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಏನು ಇಂಡೋ ಪಾಕ್ ಯುದ್ಧ ಆದಂಥ ಸಂದರ್ಭದಲ್ಲಿ ರಕ್ಷಣಾ ಸಚಿವರಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಂಥ ಅವರು ಇವತ್ತಿನ ದಿವಸ ಅವರ ಒಂದು ಆದರ್ಶ ನೀವು ಪಾಲನೆ ಮಾಡೋದು ಅತ್ಯಂತ ಅವಶ್ಯಕತೆ ಅದ. ಅದರಲ್ಲಿ ರೈತರಿಗಾಗಿ ವಿಶೇಷವಾದಂಥ ಏನು ಅವರು ಹಾಕಿಕೊಟ್ಟಂಥ ಏನು ಹಸಿರು ಕ್ರಾಂತಿ ಒಂದು ಬರಗಾಲಿದ್ದಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ದಿವಸ ನಮ್ಮೆಲ್ಲರಿಗೂ ಕೂಡ ಬರ ನೀಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದಂಥ ಒಬ್ಬ ಹಸಿರು ಕ್ರಾಂತಿ ಹರಿಕಾರರಾದಂಥ ನಮ್ಮ ಬಾಬು ಜಗಜೀವನರಾವ್ ಅವರ ಜಯಂತಿಯನ್ನು ಇವತ್ತು ಅದ್ದೂರಿಯಾಗಿ ಇವತ್ತಿನ ದಿವಸ ತಾಲೂಕು ಆಡಳಿತ ಆಚರಣೆ ಮಾಡುತ್ತಿರೋದ್ರಿಂದ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಮಾನ್ಯ ಶಾಸಕರು ಇವತ್ತಿನ ದಿವಸ ಇಲ್ಲಿದ್ದಾರೆ. ಇವತ್ತು ರೈತರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಏನು ತಾಲೂಕಿನಲ್ಲಿ ಇವತ್ತಿನ ದಿವಸ ಈ ನೆಟರೋಗ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಸುಮಾರು ಇವತ್ತು 1 ಲಕ್ಷ ಎಕರೆಯಷ್ಟು ಪ್ರದೇಶದಲ್ಲಿ ಅಫಜಲ್ಪುರ ತಾಲೂಕಿನಲ್ಲಿ ರೈತರು ತೊಂದರೆಯಲ್ಲಿದ್ದರು. ಅಂಥ ಸಂದರ್ಭದಲ್ಲಿ ಇವತ್ತು ಜಿಲ್ಲೆಯಲ್ಲಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆ ನಮ್ಮ ಶಾಸಕರು ಇವತ್ತು ಮುಖ್ಯಮಂತ್ರಿಯವರ ಮನವೊಲಿಸುವ ಮುಖಾಂತರ ಮತ್ತು ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸುಮಾರು ಅಫಜಲ್ಪುರ ತಾಲೂಕಿನಲ್ಲಿ 50,000 ಎಕರೆಯವರೆಗೆ ಇವತ್ತಿನ ದಿವಸ ವಿಮಾ ಮಾಡಿದಂಥ ಎಲ್ಲ ರೈತರಿಗೆ ಪರಿಹಾರವನ್ನು ಒದಗಿಸಿ ಬಂದಿದ್ದು ಇವತ್ತು ಭಾಳ ಸಂತೋಷದ ವಿಷಯ. ಇನ್ನೊಂದು ಮನವಿಯನ್ನು ಮಾನ್ಯ ಶಾಸಕರಿಗೆ ನಾನು ರೈತರ ಪರವಾಗಿ ಈ ಒಂದು ಶುಭ ಗಳಿಗೆಯಲ್ಲಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಫಜಲ್ಪುರ ತಾಲೂಕಿನಲ್ಲಿ ಇವತ್ತು ಪ್ರತಿ ವರ್ಷ ಇವತ್ತು ಈ ನೆಟರೋಗ ಅನ್ನುವಂಥ ಒಂದು ಮಹಾಮಾರಿಯಿಂದ ಈ ಒಂದು ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಸಾಮಾನ್ಯವಾದಂಥ ಸಣ್ಣ ರೈತರಿಗೆ ಇವತ್ತು ಇನ್ಶೂರೆನ್ಸ್ ಮಾಡಬೇಕೆನ್ನುವಂಥ ಒಂದು ಮುಗ್ಧತೆ ಅವರು ಇರೋದ್ರಿಂದ ಅದು ಮಾಡಲಿಕ್ಕೆ ಆಗಿಲ್ಲ. ಆದ್ದರಿಂದ ಸುಮಾರು ಇನ್ನೂ 50,000 ಎಕರೆ ಪ್ರದೇಶದಲ್ಲಿ ನಮ್ಮ ರೈತರಿಗೆ ಇವತ್ತು ಇನ್ಶೂರೆನ್ಸ್ ಇಲ್ಲದೆ ಇರುವಂಥ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ಈ ಜಿಲ್ಲೆಯಲ್ಲಿ ಹೋರಾಟ ಮುಖಾಂತರ ನಾವು ಮನವಿಯನ್ನು ಮಾಡಿದ್ದೀವಿ. ಮೊನ್ನೆನೂ ಕೂಡ ಮಾನ್ಯ ಶಾಸಕರಿಗೆ ನಾವು ಹೋಗಿ ಏನು ಈ ಹಿಂದೆ ಆದಂಥ ಇನ್ಶೂರೆನ್ಸ್ ಇದ್ದಂಥ ರೈತರಿಗೆ 50,000 ಎಕರೆ ರೈತರಿಗೆ ಪರಿಹಾರ ಕೊಟ್ಟಿದ್ದಕ್ಕಾಗಿ ಅವರಿಗೆ ನಾವು ಸನ್ಮಾನವನ್ನು ಮಾಡಿ ಬಂದಿದ್ದೀವಿ. ಮತ್ತೊಂದು ಜವಾಬ್ದಾರಿಯನ್ನು ಅವರಿಗೆ ಹೊರಿಸ್ತಾ ಇದ್ದೀವಿ. ದಯವಿಟ್ಟು ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಆ ರೈತರಿಗೂ ಕೂಡ ನೀವು ಇವತ್ತಿನ ದಿವಸ ಪರಿಹಾರ ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ಶುಭ ದಿನದಂದು, ಯಾಕಂದ್ರೆ ಹಸಿರು ಕ್ರಾಂತಿ ಹರಿಕಾರರಾದಂಥ ರೈತರ ಒಂದು ಬಡವರ ದೀನ ದಲಿತರ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಇವತ್ತಿನ ದಿವಸ ಹೋರಾಟ ಮಾಡಿದಂಥ ಧೀಮಂತ ನಾಯಕರಾದಂಥ ನಮ್ಮ ಬಾಬು ಜಗಜೀವನರಾವರ ಜಯಂತಿ ಇರುವುದರಿಂದ ಆ ಒಂದು ಸಾಂದರ್ಭಿಕವಾಗಿ ಮಾನ್ಯ ಶಾಸಕರ ಗಮನ ಸೆಳೆಯುವಂತೆ ಈ ಎಲ್ಲ ರೈತರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕೆನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಇಂಥ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ನಾವು ಇವತ್ತಿನ ದಿವಸ ಈ ರಾಜ್ಯದಲ್ಲಿ ಏನು ಬೆಲೆ ಏರಿಕೆ ಅಂತ ಹಲವಾರು ಇವತ್ತು ರೈತರ ಸಮಸ್ಯೆಗಳನ್ನು ಎತ್ಕೊಂಡು ಇವತ್ತು ಬಿಜೆಪಿ ಪಕ್ಷ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ನಾವು ಇಂಥ ಒಂದು ಶುಭ ಗಳಿಗೆಯಲ್ಲಿ ನಾವು ಪಾಲ್ಗೊಂಡು ಇವತ್ತಿನ ದಿವಸ ನಮ್ಮ 2 ವಿಚಾರಗಳನ್ನು ಹಂಚಿಕೆ ಮಾಡಿಕೊಡ್ಲಿಕ್ಕೆ ಆದರ್ಶ ಪುರುಷರ ಜಯಂತಿ ನಾವು ಯಾಕೆ ಆಚರಣೆ ಮಾಡ್ತೇವಪ್ಪ ಅಂತಂದ್ರೆ ಅವರು ಈ ದೇಶಕ್ಕಾಗಿ ಈ ನಾಡಿಗಾಗಿ ತಮ್ಮದೇ ಆದಂತಹ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಆಚರಣೆಯನ್ನು ನಾವು ಮಾಡ್ತೇವೆ. ಆಚರಣೆ ನಾವು ಮಾಡಬೇಕಾದ್ರೆ ಅವರು ಹಾಕಿಕೊಂಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾದಂಥ ಪರಿಸ್ಥಿತಿ ಇದೆ. ಅವರು ಸಮಾಜ ತಿದ್ದುವಂತ, ಸಮಾಜದ ಹಕ್ಕು ತಿದ್ದತಕ್ಕಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರು 1908ರಲ್ಲಿ ಬಿಹಾರದ ಭೋಜ್ಪುರ್ ಜಿಲ್ಲೆಯ ಚಾಂದ್ವಾ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಶೋಭಿರಾಮ್, ತಾಯಿ ವಸಂತಿ ದೇವಿ. ಅವರು ಜನ್ಮ ಪಡೆದ ನಂತರ ಕೆಲವೇ ದಿನಗಳಲ್ಲಿ ತಂದೆಯನ್ನು ಕಳೆದುಕೊಳ್ತಾರೆ. ಆದರೂ ಕೂಡ ತಾಯಿಯ ಆಶ್ರಯದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡೆದು ಅವರು ವಿದ್ಯಾವಂತರನ್ನಾಗಿ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶ ಪಡ್ತಕ್ಕಂಥ ರೀತಿಯಲ್ಲಿ ಅವರು ತಮ್ಮ ಜೀವನವನ್ನು ಸವಿಸ್ತಾರೆ. ನಂತರ PM ರಾವ್ ಸರ್ ಹೇಳಿದ ಹಾಗೆ ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಇತ್ತು, ರೈಲ್ವೆ ಸ್ಟೇಷನ್ 3 ಕಿಲೋಮೀಟರ್ ಹೋಗಿ ಅವರು ದಿನಪತ್ರಿಕೆ ಓದ್ತಿದ್ರು. ಆ ಸಂದರ್ಭದಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳವಿಯಾ ಅಂತ ಅವರು ಇವರನ್ನ ಬುದ್ಧಿವಂತಿಕೆ ಕಂಡು
ಇವರಿಗೆ ಮುಖ್ಯಮಂತ್ರಿಗೆ ತರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ತದನಂತರ ಅವರ 28ನೇ ವಯಸ್ಸಿನಲ್ಲಿ 1935ನೇ ಇಸ್ವಿಯಲ್ಲಿ ಅವರು ಕಾನ್ಪುರ್ ಮೂಲದ ಒಬ್ಬ ಸಮಾಜ ಸೇವಕ, ಖ್ಯಾತ ವೈದ್ಯರಾದಂಥ ಬೀರ್ಬಲ್ ಅಂತ ಅವರ ಮಗಳಿಗೆ ಇಂದ್ರಾಣಿ ದೇವಿ ಅಂತ ಒಬ್ಬ ಶಿಕ್ಷಕಿರ್ತಾರೆ, ಅವರನ್ನು ವಿವಾಹ ಆಗ್ತಾರೆ. ಅವರು ವಿವಾಹವಾದ ಮರುವರ್ಷದಲ್ಲೇ ತಮ್ಮ 28ನೇ ವಯಸ್ಸಿನಲ್ಲಿ ಬಿಹಾರದಿಂದ ಅವರು ವಿಧಾನ ಪರಿಷತ್ತಿಗೆ ಆಯ್ಕೆ ಆಗ್ತಾರೆ. ನಂತರದ ದಿನಗಳಲ್ಲಿ ನಾವೆಲ್ಲರೂ ಕೂಡ ತಿಳಿದುಕೊಂಡ ಹಾಗೆ ಈ ದೇಶಕ್ಕಾಗಿ ರೈಲ್ವೆ ಸಚಿವರಾಗಿ, ಕಾರ್ಮಿಕ ಮಂತ್ರಿಯಾಗಿ, ಕೃಷಿ ಸಚಿವರಾಗಿ ಮತ್ತು ಸಾರಿಗೆ ಮತ್ತು ದೂರ ಸಂಪರ್ಕ ಸಚಿವರಾಗಿ ಅನನ್ಯವಾದಂತಹ ಕೊಡುಗೆ ಈ ದೇಶಕ್ಕೆ ನೀಡಿದ್ದಾರೆ. ವಿಶೇಷವಾದಂತಹ ಸಂದರ್ಭದಲ್ಲಿ ಅಂದ್ರೆ 1967ರಲ್ಲಿ 70ರಲ್ಲಿ ಏನು ಈ ದೇಶ ಬಹಳ ದೊಡ್ಡ ಮಟ್ಟದ ಬರಗಾಲ ಸ್ಥಿತಿ ಎದುರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಬಹಳ ಅಚ್ಚುಕಟ್ಟಾಗಿ, ಬಹಳ ಶಿಸ್ತುಬದ್ಧವಾಗಿ ದೇಶದ ಕೃಷಿಕರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ, ಕಾರ್ಮಿಕರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಈ ದೇಶದ ದೀನ ದಲಿತರ ಬಗ್ಗೆ ಕಾಳಜಿ ವಹಿಸಿ ಅತ್ಯಂತ ಸಮರ್ಪಕವಾಗಿ ಆ ಬರಗಾಲವನ್ನು ಎದುರಿಸ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳಿ ಅವರು ಆ ಗೌರವಕ್ಕೆ ಪಾತ್ರರಾಗಿತ್ತು. ತದನಂತರ ಕಾರ್ಮಿಕರ ಬಗ್ಗೆ ವಿಶೇಷವಾದಂತಹ ಕಾಳಜಿ ಉಳ್ಳವರಾಗಿದ್ದರು ಬಾಬು ಜಗಜೀವನ್ ರಾಮ್ ಅವರು. ಅವರಿಗೆ ಕಾರ್ಮಿಕ ಹಿತದೃಷ್ಟಿಯ ಶಿಲ್ಪಿಕಾರ ಅಂತ ಕೂಡ ಅವರು ಗೌರವಕ್ಕೆ ಪಾತ್ರರಾಗಿದ್ದರು. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಕಾರಣ ಶ್ರೀಕಾಂತ್ ಅವರು 5 ನಿಮಿಷ ಕಾಲಾವಕಾಶ ಕೊಟ್ಟಿದ್ದಾರೆ. ಇನ್ನೂ ಅನೇಕ ವಿಚಾರಗಳು ಹೇಳಬೇಕಾಗಿತ್ತು. ಆದ ಕಾರಣ ಬಾಬು ಜಗಜೀವನ್ ರಾಮ್ ಅವರ ತತ್ವ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಅವರ ಜಯಂತಿಗೆ ಒಂದು ಅರ್ಥ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಪ್ರಧಾನಿಗಳಾಗುವಂತ ಅವಕಾಶಗಳಿತ್ತು. ಆದರೂ ಕೂಡ ವಂಚಿತರಾದರೂ ಕೂಡ ಅವರು ಏನು ಪೋರ್ಟ್ಫೋಲಿಯೋ ಮಾಡಿದ್ರು ಅದಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಅವರ ಎಲ್ಲವೂ ಇವತ್ತು ಅಭಿವೃದ್ಧಿ ಹರಿಕಾರರು, ಹಸಿರು ಕ್ರಾಂತಿ ಹರಿಕಾರರಲ್ಲ, ಅವರ ನಮ್ಮ ಎಲ್ಲ ಅಗ್ರನೂ ಇತ್ತು. ಸಾಹೇಬರು ಕೂಡ ಈ ಕ್ಷೇತ್ರದ ನೀರಾವರಿ ವಿಚಾರಕ್ಕಾಗಿ ನೀರಾವರಿ ಯೋಜನೆಗಳನ್ನು ಮತ್ತೆ ಈ ಭೀಮಿಯ ಒಂದು ನೀರಾವರಿ ಯೋಜನೆ ಬಲಪಡಿಸಿ ಅವರು ಕೂಡ ಹಸಿರು ಕ್ರಾಂತಿ ಹರಿಕಾರರು ಆಗಲಿ ಅಂತೇಳಿ ಎಲ್ಲ ನಾಯಕರ ಭಾಷಣದಲ್ಲಿ ಆಗ್ರಹ ಇತ್ತು. ನಾನು ಕೂಡ ವಿನಂತಿ ಮಾಡ್ತಾ ಇದ್ದೀನಿ, ಈ ಒಂದು ತಾಲೂಕಿನ ಒಂದು ಭೀಮೆಯ ವಿಚಾರದಲ್ಲಿ ಸಾಹೇಬರು ಕೂಡ ಯಾವತ್ತು ನೀರಾವರಿ ವಿಚಾರದಲ್ಲಿ ಮಾಡಿ ರೈತರ ಹಸನನ್ನು ಬದುಕನ್ನು ಹಸನು ಮಾಡಲಿಕ್ಕೆ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ನಾವು ಆಡಳಿತವಾಗಿ ಅವರ ಜೊತೆ ನಾವು ಇರ್ತೀವಿ, ನಾವು ನೀವೆಲ್ಲ ಇರೋಣ ಅಂತೇಳಿ ಸಂದರ್ಭಕ್ಕೆ ಅಂತ ಬಹಳ ಒಂದು ಅಪರೂಪದ ಒಂದು ವೇದಿಕೆ ಅನ್ಬೋದು. ಯಾಕಂದ್ರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ರಾಜಕೀಯ ಎಲ್ಲ ನಾಯಕರು ಬಂದು ಬಾಬೂಜಿಯವರ ಸ್ಮರಣೆ ಮಾಡಿದ್ದೀವಿ. ಒಂದು ಅರ್ಥಪೂರ್ಣ ದಿನವನ್ನು ವಿಶೇಷವಾಗಿ ನಾವು ಬಾಬೂಜಿ ಜಗಜೀವನ್ ರಾವ್ ಅವರ ಜಯಂತಿಯನ್ನು ಆಚರಣೆ ಮಾಡಿದ್ದಕ್ಕಾಗಿ ಒಂದು ಸಂಘಟಕರಿಗೆ, ವಿಶೇಷವಾಗಿ ಶ್ರೀಕಾಂತ್ ಅವರಿಗೆ, ಭಾಗಪ್ಪ ಅವರಿಗೆ ಮತ್ತು ಅವರ ಅಧ್ಯಕ್ಷರಾದಂಥ ಗುಂಡಪ್ಪ ಅವರಿಗೆ, ಎಲ್ಲ ಪದಾಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳಾಗ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಾಯಕರಿಗೆ ಹಾಗೂ ಎಲ್ಲ ನನ್ನ ಪ್ರೀತಿ ಪಾತ್ರ ತಾಲೂಕಾ ಮಟ್ಟದ ಹಿರಿಯ ಅಧಿಕಾರಿಗಳು ಮತ್ತು ಕಿರಿಯ ಅಧಿಕಾರಿಗಳು ಹಾಗೂ ಎಲ್ಲ ಪ್ರೀತಿಯ ಪತ್ರಿಕಾ ಮಾಧ್ಯಮದವರಿಗೂ ನಾನು ಅನಂತ ಕೋಟಿ ನಮನಗಳನ್ನು ಹೇಳ್ತಾ ಇನ್ನೊಮ್ಮೆ ಬಾಬೂಜಿಯವರ 118ನೇ ಜನ್ಮ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳ್ತಾ ಈ ತಾಲೂಕಾ ಮಟ್ಟದ ದಯಮಾಡಿ ಯಾರು ಅನ್ಯತಾ ಬಯಸುವುದು, ಇದು ಯಾವುದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಎಲ್ಲರೂ ಕೂಡ ಇದು ಬಾಬೂಜಿಯವರ ಅನುಯಾಯಿಗಳು, ಅವರ ಸ್ಮರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅಪರೂಪವಾಗಿ ಸೇರಿದ್ದೀವಿ. ಅದಕ್ಕಾಗಿ ದಯಮಾಡಿ ಇನ್ನೊಮ್ಮೆ ನಮ್ಮೆಲ್ಲರಿಗೂ ಬಾಬೂಜಿಯವರ 118ನೇ ಜನ್ಮ ಜಯಂತ್ಯೋತ್ಸವ ಶುಭಾಶಯಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿರಾಮ ಮಾಡ್ತೀನಿ. ಧನ್ಯವಾದ.